Welcome back to online classes. Good morning to all. For the last class, we have discussed about the humorous quarrel between Don Gonzalo and Donna Lura, the heroine and hero of the play. ಅಲ್ಲಿ ವಿನಾಕಾರಣ ಡೊನಾಲೋರಾ ಡಾನ್ ಗೊಂಜಾಲೋ ಅವರನ್ನು ಕಾಡಿಸ್ತಕ್ಕಂಥದ್ದು ನೋಡಿದಿರಿ. ಡಾನ್ ಗೊಂಜಾಲೋ ಅವರು ತಮ್ಮ ಖರ್ಚಿಪ್ನಿಂದ ತಮ್ಮ ಶೂವನ್ನು ಒರೆಸ್ಕೋತಾ ಇರಬೇಕಾದ್ರೆ ವಿನಾಕಾರಣ ಡೊನಾಲೋರಾ ಅವರು ನೀವು ಖರ್ಚಿಪ್ಪನ್ನು ಮುಖ ಒರೆಸ್ಕೊಳ್ಳೋ ಖರ್ಚಿಪ್ಪನ್ನು ಶೂ ಒರೆಸ್ಲಿಕ್ಕೆ ಯೂಸ್ ಮಾಡ್ತೀರಾ ಅಂತ ಎಷ್ಟು ಕೇಳ್ತಕ್ಕಂಥದ್ದು. ಆಮೇಲೆ ಮೊದಲೇ ನಾವು ಹೇಳಿದ ಹಾಗೆ ಡಾನ್ ಗೊಂಜಾಲೋ ಅವರು ಸ್ವಲ್ಪ ಇಂಪೇಷೆಂಟ್, ಅಂದರೆ ಪೇಷನ್ಸ್ ಇಲ್ಲ, ಶಾರ್ಟ್ ಟೆಂಪರ್ ಇರ್ತಕ್ಕಂಥದ್ದು. ತಮ್ಮ ಸೇವಕನಿಗೆ ಪುಸ್ತಕನ ಬೇಡ್ತಾರೆ ಅವರು. ಡೊನಾಲೋರಾ ಅವರಿಗೆ ನೀವು ನಮ್ಮ ವಿಷಯದಲ್ಲಿ ಮುಗಿಸಿರಿಸ್ಬಿಡಿ ಅಂತ ಎಷ್ಟು ಹೇಳಿದ್ರು ಕೇಳೋದಿಲ್ಲ, ರಿಕ್ವೆಸ್ಟ್ ಮಾಡಿ ಹೇಳಿದ್ರು. ಆಮೇಲೆ ಕೊನೆಗೆ ಏನಾಗ್ತದಪ್ಪ ಅಂತಂದ್ರೆ, here Senora, Giovanetto takes a book from his pocket, hand it to the Don Gonzalo, then exits by right. Don Gonzalo, casting indignantly glances at Donna Laura, puts on an enormous pair of glasses, takes from his pocket a reading glass, adjusts both to suit him, and opens his book. ತನ್ನ ಸೇವಕನಾಗಿರ್ತಕ್ಕಂಥ ಜೋವಾನೋಡ ಕಡೆ ಬುಕ್ಸ್ ತಾನು ಇಟ್ಕೊಂಡು ಬಲಗಡೆ ಸೈಡ್ ಬಂದು ಬೆಂಚ್ ಮೇಲೆ ಕೂತ್ಕೊಂಡು ಪುಸ್ತಕನ ಓದಲಿಕ್ಕೆ ಬೇಕಾಗಿರ್ತಕ್ಕಂಥ ಕನ್ನಡಕವನ್ನು ತಮ್ಮ ಪಾಕೆಟ್ನಿಂದ ತೆಗಿತಾರೆ. ಕನ್ನಡಕವನ್ನು ಅಡ್ಜಸ್ಟ್ ಮಾಡ್ತಾ ಪುಸ್ತಕವನ್ನು ನೋಡ್ತಾ ಇದ್ದಾರೆ. ಐ ಥಾಟ್ ಯು ವೇರ್ ಟೇಕಿಂಗ್ ಎ ಟೆಲಿಸ್ಕೋಪ್. ಡೊನಾಲೋರಾ ಸುಮ್ಮನೆ ಇರ್ತಾ ಇಲ್ಲ. ಅವರು ಮತ್ತೆ ಅಂತಾರೆ, ನೀವು ಟೆಲಿಸ್ಕೋಪನ್ನು ತೆಗಿತಾ ಇದ್ದೀರಾ ಅಂತ ಕೇಳ್ತಾರೆ. ಇವು ಕನ್ನಡಕವನ್ನು ತೆಗಿತಾ ಇದ್ದಾರೆ ಪಾಪ. ಅದನ್ನು ನೋಡಿ ಇವಳು ಸುಮ್ಮನೆ ಕೂಡಲಾರ್ದೆ ಏನಂತಂದರೆ ಡಾನ್ ಗೊಂಜಾಲೋ ಅವ್ರನ್ನ ಕಾಡಿಸ್ಲಿಕ್ಕೆ ಟೆಲಿಸ್ಕೋಪನ್ನು ತೆಗಿತಾ ಇದ್ದಾರಾ ಅಂತ ಇಷ್ಟು. ವಾಸ್ ಅಟ್ ಯು? ಟೆಲಿಸ್ಕೋಪ್ ತೆಗೆದು ಹಾಕೊಳ್ಳೋ ನಾ ಅಲ್ಲ ನೀನು ಅಂತ ಇಷ್ಟು ಡಾನ್ ಗೊಂಜಾಲೋ ಅವರಷ್ಟೇ ಖಡಕ್ಕಾಗಿ, ವಾಸ್ ದಟ್ ಯು? ಡೊನಾಲೋರಾ ಕೇಳ್ತಾರೆ, ಯುವರ್ ಸೈಟ್ ಮಸ್ಟ್ ಬಿ ಕೀನ್. ಡೊನಾಲೋರಾ ಹೇಳ್ತಾರೆ, ನಿಮ್ಮ ಕಣ್ಣುಗಳು ಭಾಳ ಕೀನಾಗಿರ್ಬೇಕಾಗಿತ್ತಲ್ಲ, ಭಾಳ ಕೀನ್ ಅದಾವ. ಡಾನ್ ಗೊಂಜಾಲೋ ಹೇಳ್ತಾರೆ, ನೋಡ್ರಿ, ಕೀನರ್ ದ್ಯಾನ್ ಯುವರ್ಸ್ ಈಸ್, ನಿನಗಿಂತನೂ ಶಾರ್ಪ್ ಆಗಿದ್ದಾವೆ ನನ್ನ ಕಣ್ಣುಗಳು ಅಂತ ಇಷ್ಟ ಡಾನ್ ಗೊಂಜಾಲೋ ಹೇಳ್ತಾರೆ. ಡೊನಾಲೋರಾ ವಾಪಸ್ ಬಂದು, ಎಸ್ ಎವಿಡೆಂಟ್ಲಿ, ಎಸ್ ಎಸ್ ನಿಜವಾಗೂ. ಡಾನ್ ಗೊಂಜಾಲೋ, ಆಸ್ಕ್ ದ ಹೇರ್ಸ್ ಆ್ಯಂಡ್ ಪಾರ್ಟಿದ್ರೇಜ್. ಓ, ಡು ಯು ಹಂಟ್? ಡಾನ್ ಗೊಂಜಾಲೋ, ಐ ಡಿಡ್ ಆ್ಯಂಡ್ ಈವನ್ ನಾವ್. ನೀವು ಹಂಟಿಂಗ್ ಮಾಡ್ತೀರಾ ಅಂತ ಕೇಳಿದೆ. ಹೌದು, ಈಗೂ ಮಾಡ್ತೀನಿ ನಾನು ಹಂಟಿಂಗ, ಬೇಟೆ ಆಡ್ತೀನಿ ಈಗೂ ಕೂಡ. ಓ ಎಸ್ ಅಫ್ಕೋರ್ಸ್, ಈಗೂ ಮಾಡ್ತೀನಿ ಅಂತ ಎಷ್ಟು ಹೇಳ್ತಾರೆ. ಡಾನ್ ಗೊಂಜಾಲೋ ಹೇಳ್ತಾರೆ, ಎಸ್ ಏನೋರಾ, ಹೌದು ಮೇಡಮ್ ಅಂತ. ಎವ್ರಿ ಸಂಡೇ ಐ ಟೇಕ್ ಮೈ ಗನ್ ಆ್ಯಂಡ್ ಡಾಗ್. ಪ್ರತಿ ರವಿವಾರ ಕೂಡ ಈಗಲೂ ನಾನು ನನ್ನ ಬಂದೂಕನ್ನು ಮತ್ತು ನಾಯಿಯನ್ನು ತೆಗೆದುಕೊಂಡು ಹೋಗ್ತಾ ಇದ್ದೀನಿ. ಯು ಅಂಡರ್ಸ್ಟ್ಯಾಂಡ್? ನಿಮ್ಗೆ ಗೊತ್ತಾಯ್ತಾ, ಅರ್ಥ ಆಯ್ತಾ? ಆ್ಯಂಡ್ ಗೋ ಟು ಒನ್ ಆಫ್ ಮೈ ಎಸ್ಟೇಟ್ಸ್ ನಿಯರ್ ಅರವಕ ಆ್ಯಂಡ್ ಕಿಲ್ಸ್ ಟೈಮ್. ಅಲ್ಲಿ ಹೋಗಿ ನಾನು ಟೈಮ್ ಪಾಸ್, ಕಿಲ್ಸ್ ಟೈಮ್ ಅಂದಾಗಲಿ ನಾನು ಟೈಮ್ ಪಾಸ್ ಅಂತ ಎಷ್ಟು ಬಳಸ್ತಾ ಇದ್ದೀನಿ. ಎಸ್ಟೇಟಲ್ಲಿ ನಾನು ಏನಪ್ಪಾದರೂ ಹೋಗಿ ಬೇಟೆ ಆಡೋದಕ್ಕೆ ಹೋಗಿ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತೀನಿ. ಡೊನಾಲೋರಾ ಕೇಳ್ತಾರೆ, ಎಸ್ ಕಿಲ್ ಟೈಮ್, ದಟ್ ಈಸ್ ಆಲ್ ಯು ಕಿಲ್. ಟೈಮ್ ಸಾಯಿಸ್ತೀಯ? ಓ, ನಿಂಗೆ ಅದನ್ನಟ್ಟು ಸಾಯಿಸೋಕ್ಕಾಗ್ತದೆ ಬಿಡು, ಮತ್ತೇನು ಸಾಯಿಸೋಕ್ಕಾಗೋದಿಲ್ಲ ಅಂತ ಇಷ್ಟ ಡಾನ್ ಗೊಂಜಾಲೋ ಅವ್ರನ್ನ ಇನ್ಸಲ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಡು ಯು ಥಿಂಕ್ ಸೊ? ನಿಂಗೆ ಹಂಗೆ ಅನಿಸ್ತೈತಿ? ಐ ಕುಡ್ ಶೋ ಯು ವೈಲ್ಡ್ ಬೋರ್ಸ್ ಹ್ಯಾಡ್ ಇನ್ ಮೈ ಸ್ಟಡಿ. ನಮ್ಮ ಮನೆಗೆ ಬಾ, ನಾನು ತೋರಿಸ್ತೀನಿ ನಿಂಗೇನಪ್ಪ ಅಂತಂದರೆ, ವೈಲ್ಡ್ ಬೋರ್ ಹೆಡನ್ನು ತೋರಿಸ್ತೀನಿ, ಮನೆಗೆ ಬಾ, ನಾನು ಬೇಟೆ ಆಡಿರ್ತಕ್ಕಂಥದ್ದು ಅಂತ.
Donald, yes, and I could show you a tiger skin in my body. What does that power prove? ಓ ನಮ್ಮ ಮನೆಗೆ ಬಾರಪ್ಪ, ನಾನು ನಿನಗೆ ಹುಲಿ ಚರ್ಮ ತೋರಿಸ್ತಾನು ಅಂದ್ರೆ ಆ ಥರ ಅರ್ಥ ನಾನು ಹುಲಿ ಬೇಟೆಯಾಡೇನಂತ ಆಗ್ತದೆ. ಡಾನ್ ಗೊಂಜಲೋ, ವೆರಿ ವೆಲ್ ಸೆನರ, ಪ್ಲೀಸ್ ಅಲೋ ಮೀ ಟು ರೀಡ್ ಇನಫ್ ಕನ್ವರ್ಸೇಷನ್. ಆಯ್ತು ಬಿಟ್ಟು ನಿನ್ನ ಬಾಯಿಗೆಲ್ಲ ಹತ್ತಿದ್ವಾ, ಸುಮ್ಮನೆ ಮೇಡಮ್ ನೀವು ಮಾತನ್ನು ಮುಗಿಸ್ಬಿಟ್ರಿ, ನನ್ನ ಜೊತೆ ಮಾತಾಡೋಕೆ ಹೋಗ್ಬಿಟ್ರಿ, ನಾವು ಓದಕ್ಕೆ ಬಿಡ್ರಿ, ನನ್ನ ಮಾತನ್ನು ಮುಗಿಸ್ರಿ ಇಲ್ಲಿಗೆ ಅಂತ ಹೇಳಿಸಿದ ಡಾನ್ ಗೊಂಜಲೋ ಹೇಳ್ತಾ ಇದ್ದಾನೆ. ನಾನು ಮೊದಲೇ ಹೇಳಿದ್ದೀನಿ ಏನಪ್ಪ ಅದ್ರ ಜರ ಇಂಪೇಷಂಟ್ ಇದ್ದಾನ ಅಂತ ಹೇಳಿದ. ವೆಲ್, ಯು ಸಬ್ಸೈಡ್ಸ್ ದೆನ್, ಬಟ್ ಫಸ್ಟ್ ಐ ಶಾಲ್ ಟೇಕ್ ಎ ಪಿಂಚ್ ಆಫ್ ಸ್ನಫ್, ಟೇಕ್ ಔಟ್ ಸ್ನಫ್ ಬಾಕ್ಸ್, ವಿಲ್ ಯು ಹ್ಯಾವ್ ಸಮ್. ಇಲ್ಲಿವರೆಗೂ ಜಗಾಡ್ತಾನೆ ಇದ್ದಾರೆ, ಇವನನ್ನು ನಾವು ಅಸಹ್ಯ ಮಾಡ್ತಾ ಇದ್ದಾರೆ, ಇವನು ಡಾನ್ ಗೊಂಜಾಲೋ ಇಂಪೇಷೆಂಟಾಗಿ ವರ್ತನೆ ಮಾಡ್ತಾ ಇದ್ದಾನೆ, ವಾಪಸ್ ಅವಳು ತಿರುಗೇಟ್ ಕೊಡ್ತಾ ಇದ್ದಾನೆ, ಒಂಥರ ಜಗಳ. ಈಗ ಬಂದ ತಕ್ಷಣ ಎಲ್ಲಿ ಬರ್ತದಪ್ಪ ಅಂದ್ರೆ, ನಾನು ಓದಕ್ಕೆ ಕೂಡ್ತಾ ಇದ್ದೀನಿ, ಓದ್ತೀನಿ ಅಂತಂದಾಗ ನಾನು ಸ್ವಲ್ಪ ನಾಸಿ ಸೇರ್ತೀನಿ. ಸ್ನಫ್ ಅಂದರೆ ನಾಸಿ, ಮೂಗಿನಲ್ಲಿ ಸೇರ್ತಕ್ಕಂಥದ್ದು. ನಾನು ಸ್ವಲ್ಪ ಸ್ನಫ್ ಮಾಡ್ತೀನಿ, ನಾಸಿ ಸೇರ್ತೀನಿ, ಆಮೇಲೆ ಓದ್ತೀನಿ ಅಂತ ಹೇಳ್ತಾ, ನಿನಗೂ ಬೇಕಾ ಅಂತ ಡಾನ್ ಗೊಂಜಾಲೋ ಸೇರ್ತಾನೆ. ಅದಕ್ಕೆ ಡೊನಾಲ್ಡ್ ಅವರು ಹೇಳ್ತಾ ನೋಡ್ರಿ, ಇಫ್ ಇಟ್ ಈಸ್ ಗುಡ್, ಒಳ್ಳೆ ಚಲೋ ನಾಸಿ ಇದ್ರೆ ಕೊಡು ಅಂತ ಕೇಳ್ತಾನೆ ಅವಳು ಕೂಡ. ಡಾನ್ ಗೊಂಜಾಲೋ, ಇಟ್ ಈಸ್ ದ ಫೈನೆಸ್ಟ್, ಯು ವಿಲ್ ಲೈಕ್ ಇಟ್, ಬೆಸ್ಟ್ ಕ್ವಾಲಿಟಿ ಅದ ನಿಮ್ಮ ಕಡೆ, ನೀವು ಭಾಳ ಇಷ್ಟಪಡ್ತೀರಿ, ತೊಗೊಳ್ರಿ ಅಂತ ಅವಳಿಗೆ ಸ್ವಲ್ಪ ನಾಸಿಯನ್ನು ಕೊಡ್ತಾನೆ. ಟೇಕಿಂಗ್ ಪಿಂಚ್ ಆಫ್ ಸ್ನಫ್, ಡೊನಾಲ್ಡ್ ಅವರ ತಗೋತಾ, ಇಟ್ ಕ್ಲಿಯರ್ಸ್ ಮೈ ಹ್ಯಾಡ್, ನಾಸಿಯನ್ನು ಸೇರ್ತಾ ನನ್ನ ತಲೆ ಏನಪ್ಪ ಅಂದರೆ ಕ್ಲಿಯರ್ ಆಯಿತು ಅಂತ ಹೇಳ್ತಾರೆ. ಆ್ಯಂಡ್ ಮೈಂಡ್, ನಂದು ಕೂಡ, ಅವನು ಕೂಡ ಪೆನ್ಷನ್ ತೊಗೊಂಡು ನಂದು ಆಯಿತು. ಡಿ ಯು ಸ್ನೀಸ್, ನಿಂಗೆ ಸೀನ್ ಬರಲಿಲ್ವಾ ಅಂತ ಕೇಳ್ತಾನೆ. ಎಸ್ ಏನಾರು 3 times, ನಾನು 3 times ಸೀನಿದೆ ಅಂತ ಹೇಳ್ತಾನೆ. ಆ್ಯಂಡ್ ಸೊ ಡು ಐ, ವಾಟ್ ಕೋಇನ್ಸಿಡೆನ್ಸ್, ನಾನು ಕೂಡ 3 ಸಲ ಸೇರಿದೆ, ಎಂಥ ಕೋಇನ್ಸಿಡೆನ್ಸು ಅಂತ. ಜಗಳದಿಂದ ಒಮ್ಮೆ ನಮಗೆ ಈ ನಾಸಿ ಸೇದ್ರ ಮೂಲಕ ಏನಾಗ್ತಾಯಿದೆಪ್ಪ ಅಂದ್ರೆ, ಇಬ್ಬರ ಮಾತುಕತೆ, ಫ್ರೆಂಡ್ಶಿಪ್ ಕಡೆ ತಿರುಗ್ತಾರೆ. ಆಫ್ಟರ್ ಟೇಕಿಂಗ್ ಎ ಸ್ನಫ್, ದೇ ವೇಟ್ ಎಸ್ ದ ಸ್ನೀಸಸ್. ಸ್ನಪ್ಪನ್ನು, ಮೂಗಿಗೆ ನಾಸಿಯನ್ನು ಸೇರಿದ್ರ ಮೂಲಕ ಸ್ವಲ್ಪ ವೇಟ್ ಮಾಡ್ತಾರೆ ನಾಸಿ ಬರೋ ತನಕ, ಬೋತ್ ಆ್ಯಂಗ್ಸಿಯಸ್ಲಿ ಆ್ಯಂಡ್ ಸ್ನೀಸಸ್ ಆಲ್ಟರ್ನೇಟಿವ್ಲಿ 3 times ಈಚ್. ಒಂದು ಸಲ ಅವ್ನು ಸೀನ್ತಾನೆ, ಒಂದು ಸಲ ಇವಳು ಸೇರ್ತಾನೆ, ಒಂದು ಸಲ ಅವ್ನು ಸೀನ್ತಾನೆ, ಒಂದು ಸಲ ಇವನು ಸೇರ್ತಾನೆ, ಮತ್ತೆ ಒಂದು ಸಲ ಅವ್ನು ಸೀನ್ತಾನೆ, ಮತ್ತು 3 ಸಲ ಏನಪ್ಪ ಆಲ್ಟರ್ನೇಟಿವ್ ಆಗಿ ಸೀನ್ತಾನೆ. ಡಾನ್ ಗೊಂಜಾಲೋ, ದೇರ್ ಐ ಫೀಲ್ ಬೆಟರ್, ಈಗ ನಂಗೆ ಸಮಾಧಾನ ಆಯಿತು. ಸೊ ಡು ಐ, ನನಗೂ ಕೂಡ. ದ ಸ್ನಫ್ ಹ್ಯಾಸ್ ಮೇಡ್ ಪೀಸ್ ಬಿಟ್ವೀನ್ ಅಸ್, ನಮ್ಮಿಬ್ಬರು ಜಗಳ ಮಧ್ಯದಲ್ಲಿರ್ತಕ್ಕಂಥ ಜಗಳವನ್ನು ಈ ನಾಸಿ ಏನಾಯ್ತಪ್ಪ ಅಂದ್ರೆ ಸಂಧಾನ ಮಾಡಿತು ಅಂತ ಹೇಳ್ತಾರೆ, ಖುಷಿ ಪಡ್ತಾರೆ. ಯು ವಿಲ್ ಎಕ್ಸ್ಕ್ಯೂಸ್ ಮೀ ಇಫ್ ಐ ರೀಡ್ ಲೌಡ್. ಡಾನ್ ಗೊಂಜಾಲೋ ಹೇಳ್ತಾನೆ, ನನಗೆ ಜೋರಾಗಿ ಓದೋ ರೂಢಿ ಇದೆ, ನಾನು ಸ್ವಲ್ಪ ಜೋರಾಗಿ ಓದಿದ್ರೆ ನಿಮಗೆ ಡಿಸ್ಟರ್ಬೆನ್ಸ್ ಆದರೆ ನಾನು ಕ್ಷಮಿಸಿ ಅಂತ ಹೇಳ್ತಾನೆ. ಡೊನಾಲ್ಡ್ ಅವರ ಹೇಳ್ತಾಳೆ, ರೀಡ್ ಆ್ಯಸ್ ಲೌಡ್ ಆ್ಯಸ್ ಯು ಪ್ಲೀಸ್ ಆ್ಯಂಡ್ ಯು ವಿಲ್ ನಾಟ್ ಡಿಸ್ಟರ್ಬ್ ಮೀ. ನಿಮಗೆ ಎಷ್ಟು ಬೇಕಷ್ಟು ಜೋರಾಗಿ ಓದ್ರಿ, ನನಗೇನು ತೊಂದರೆ ಇಲ್ಲ ಅಂತ ಡೊನಾಲ್ಡ್ ಅವರ ಹೇಳ್ತಾರೆ. ಅದಕ್ಕೆ ಡಾನ್ ಗೊಂಜಾಲೋ ಹೇಳ್ತಾರೆ ನೋಡ್ರಿ, ಆಲ್ ಲವ್ ಈಸ್ ಸ್ಯಾಡ್, ಬಟ್ ಸ್ಯಾಡ್ ಆ್ಯಸ್ ಇಟ್, and it is the best thing that we know. That is from Campoamor. ಡಾನ್ ಗೊಂಜಾಲೋ ಪುಸ್ತಕ ತೆಗೆದು ಓದ್ತಾ ಇದ್ದಾನೆ. ಪುಸ್ತಕದಲ್ಲಿರ್ತಕ್ಕಂಥ ಲೈನ್, ಆಲ್ ಲವ್ ಈಸ್ ಸ್ಯಾಡ್, ಜಗತ್ತಿನ ಎಲ್ಲ ಪ್ರೀತಿಗಳು ಸ್ಯಾಡ್ ಇದ್ದಾವೆ. ಲೈಲಾ ಮಜ್ನು ಇರ್ಬೋದು, ರೋಮಿಯೋ ಜೂಲಿಯಟ್ ಇರ್ಬೋದು, ಸಲೀಮ ನಾರ್ಕಲಿ ಇರ್ಬೋದು, ಟೇಕ್ ಎನಿ ಲವ್ ಸ್ಟೋರಿ, ಆಲ್ ದೋಸ್ ಎಂಡ್ಸ್ ವಿತ್ ಸ್ಯಾಡ್. ಬಟ್ ಸ್ಯಾಡ್ ಆ್ಯಸ್ ಇಟ್ ಈಸ್ ದ ಬೆಸ್ಟ್ ಥಿಂಗ್ ದಟ್ ವಿ ನೋ. ನಮಗೆ ಗೊತ್ತಿರೋ ಪ್ರಕಾರ ಏನಂತಂದರೆ, ಪ್ರೀತಿ ಇರೋದು ದುಃಖದಿಂದ ಕೂಡಿರ್ತಕ್ಕಂಥದ್ದು. ಎಲ್ಲ ಪ್ರೀತಿಗಳು ಜನರಲೈಸ್ ಮಾಡಿರ್ತಾರೆ. ದಟ್ ಈಸ್ ಫ್ರಮ್ ಕ್ಯಾಂಪಮೋರ್ದಿಂದ. ಓ ಡೊನಾಲ್ಡ್ ಅವರ, ಓ ಗಾಬರಿ ಎಕ್ಸೈಟ್ ಆಗಿ ಕೇಳ್ತಾರೆ ಅಂತ ಇಷ್ಟ. ಅದಕ್ಕೆ ಡಾನ್ ಗೊಂಜಾಲೋ, ದ ಡಾಟರ್ ಆಫ್ ದ ಮದರ್ಸ್ ಐ ಒನ್ಸ್ ಲವ್ಡ್ ಕಿಸ್ ಮೀ, now as they would a graven image. Those lines I take it all in a humorous vein. ಮುಂದೆ ಓದ್ತಾ ಇದ್ದಾನೆ ಡಾನ್ ಗೊಂಜಾಲೋ, ದ ಡಾಟರ್ ಆಫ್ ದ ಮದರ್ ಐ ಒನ್ಸ್ ಲವ್ಡ್ kiss me now as they would a graven image. Those lines I take it all in the humorous vein. I take them so too. ಡೊನಾಲ್ಡ್ ಅವರ ನಗ್ತಾ ಇದ್ದಾಳೆ ಆ ಡೈಲಾಗನ್ನು ಓದ್ತಾ. ಡಾನ್ ಗೊಂಜಾಲೋ ಹೇಳ್ತಾನೆ, ದೇರ್ ಆರ್ ಸಮ್ ಬ್ಯೂಟಿಫುಲ್ ಪೊಯಮ್ಸ್ ಇನ್ ದಿಸ್ ಬುಕ್, ಹಿಯರ್ 20 years ಪಾಸ್ ಇರ್ತಾನೆ. ಈ ಪುಸ್ತಕದಲ್ಲಿ ಭಾಳ ಸುಂದರವಾಗಿರ್ತಕ್ಕಂಥ ಏನಪ್ಪ ಅಂತಂದ್ರೆ ಪದ್ಯಗಳಿದಾವೆ. ಅದ್ರಾಗ ಭಾರಿ ಇಂಪಾರ್ಟೆಂಟ್ ಅದ ನೋಡಿರಿ, 20 years ಪಾಸ್ ಈ ರಿಟರ್ನ್, 20 ವರ್ಷದ ನಂತರ ಮರಳಿ ಬಂದ ಅಂತ ಇಷ್ಟ ಭಾಳ ಚೆನ್ನಾಗಿದೆ.
Donalura. You cannot imagine how it affects me to see you reading with all those glasses. ಈ ಎಲ್ಲ ಕನ್ನಡಕ ಹಾಕ್ಕೊಂಡು ಕಣ್ಣಿಗೆ ನೀವು ಇದನ್ನೆಲ್ಲ ಓದೋದ್ರಿಂದ ನನಗೆ ಹೆಂಗೆ ಅನ್ನಿಸ್ತದೆ, ಏನು ಇಮ್ಯಾಜಿನ್ ಅನ್ನಿಸ್ತದೆ ಅಂತ ಅನ್ನೋದನ್ನು ನಿಮಗೆ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಸಾಧ್ಯ. ಡಾನ್ ಗೊಂಜಾಲ್, ಕ್ಯಾನ್ ಯು ರೀಡ್ ವಿದೌಟ್ ಎನಿ? ನಿಮಗೆ ಕನ್ನಡಕ ಇಲ್ಲಾರ್ದ ಓದ್ಲಿಕ್ಕೆ ಆಗ್ತದ ಅಂತ ದೇಶದಿಂದ ಡಾನ್ ಗೊಂಜಾಲ್ ಹಾಕಿ ಸರ್ಟನ್ಲಿ ನಾನು ಓದ್ತೀನಿ. ಅಟ್ ಯುವರ್ ಏಜ್ ಯು ಆರ್ ಜಸ್ಟಿಂಗ್. ಡೊನಾಲ್ಡ್ ಹೇಳ್ತಾರೆ, ಪಾಸ್ ಮೀ ದ ಬುಕ್ ಡ್ಯಾಡ್, ಕೂಡ ನಾವು ಓದ್ತಾನೆ ಅಂತ ತಕ್ಷಣ ಹೇಳ್ತಾನೆ. ಇಂಥ ವಯಸ್ಸಿನಲ್ಲಿ ಕನ್ನಡಕ ಇದಕ್ಕೆ ಓದ್ತಿರೋದ್ರೆ ಭಾರಿ. ಅದಕ್ಕೆ ಡೊನಾಲ್ಡ್ ಹೇಳ್ತಾರೆ, ಪುಸ್ತಕ ಕೂಡ ನಾವು ಓದ್ತೇನೆ ಅಂತ ತಕ್ಷಣ ಪುಸ್ತಕ. ಸೊ ಟೇಕ್ಸ್ ಬುಕ್, ರೀಡ್ಸ್ ಲಾಟ್, ಜೋರಾಗಿ ಓದ್ತಾ ಇರೋ ಪುಸ್ತಕ ಅಂತಂದ್ರೆ 20 years pass, he returns, and each beholding the other exclaims, can it be that this is he? Heavens, is it? See, ಪದ್ಯವನ್ನು ಓದ್ತಾಳಲ್ಲಿ. ಪದ್ಯದ ಅರ್ಥ, 20 ವರ್ಷದ ನಂತರ ಅವನು ಬಂದ, ತನ್ನ ಪ್ರಿಯತಮ ಬಂದ. ಆ್ಯಂಡ್ ಇಬ್ಬರು ಕೂಡ ಒಬ್ಬರನ್ನು ತದೇಕ ಚಿತ್ರದಿಂದ ನೋಡ್ತಾರೆ, ಅನ್ಕೋತಾರೆ, ಎಕ್ಸ್ಪ್ಲೇನ್ಸ್ ಅನ್ಕೋತಾರೆ, ಕ್ಯಾನ್ ಇಟ್ ಬಿ ದಟ್ ದಿಸ್ ಈಸ್ ಹಿ? ಇದು ಅವನೇ ಇರಬಹುದಾ? ತನ್ನ ಹಳೆ ಕಾಲವನ್ನು ನೆನೆಸ್ಕೊಂಡು ಅವಳು ಅನ್ಕೋತಾಳೆ, ಸ್ವರ್ಗವೇ ಇವಳು ಅವಳೇ ಆಗಿರಬಹುದಾ? ಡೊನಾಲ್ಡ್ ರಿಟರ್ನ್ಸ್ ದ ಬುಕ್ ಟು ಡಾನ್ ಗೊಂಜಾಲ್. ಅಷ್ಟು ಓದಿ ಡೊನಾಲ್ಡ್ ತನ್ನ ಬುಕ್ಕನ್ನು ಡಾನ್ ಗೊಂಜಾಲ್ಗೆ ವಾಪಸ್ ಕೊಡ್ತಾರೆ. ಇಂಡೀಡ್ ಐ ಎನ್ವಿ ಯುವರ್ ವಂಡರ್ಫುಲ್ ಐಸೈಟು. ಏನು ರೀ, ನಿಮಗೆ ಕನ್ನಡಕ ಇಲ್ಲಾರ್ದ ಓದ್ತೀನಿ ಅಂತಂದ್ರೆ ನಿಮ್ಮ ಕಣ್ಣು ಭಾರಿ ಇದಾವಲ್ಲ, ಇನ್ನತನ ನನಗೆ ಆಶ್ಚರ್ಯ ಅನಿಸ್ತದ ನೀವು ಓದಿದ್ದು ನೋಡಿ ಅಂತ. ಅದಕ್ಕೆ ಡೊನಾಲ್ಡ್ ಹೇಳ್ತಾರೆ, ಐ ನೋ ಎವ್ರಿ ವರ್ಡ್ ಬೈ ಹಾರ್ಟ್. ನಾ ಓದಿ ಹೇಳಿಲ್ಲ, ಭಯಪಟ್ಟೈತೆ ನನಗೆ ಅದು ಪದ್ಯ, ಭಯಪಟ್ಟು ಹೇಳಿ ನಿನಗೆ ಅಂತ ಕೇಳ್ತಾಳೆ. ಆ್ಯಂಡ್ ಡಾನ್ ಗೊಂಜಾಲ್ ಹೇಳ್ತಾನೆ, ಐ ಆಮ್ ವೆರಿ ಫಾಂಡ್ ಆಫ್ ಗುಡ್ ವರ್ಸಸ್, ವೆರಿ ಫಾಂಡ್. ಹಂಗೆ ಒಳ್ಳೊಳ್ಳೆ ವರ್ಸ್ಗಳ ಬಗ್ಗೆ ನನಗೆ ಭಾಳ ಇಷ್ಟ, ನನಗೆ ವೆರಿ ಗುಡ್ ಫಾಂಡ್. ಐ ಈವನ್ ಕಂಪೋಸ್ ಸಮ್ ಇನ್ ಮೈ ಯೂತ್. ನಾನು ಎಷ್ಟೋ ವರ್ಸ್ಗಳನ್ನು, ಕವನಗಳನ್ನು ನನ್ನ ಈ ತಾರುಣ್ಯದಲ್ಲೂ ಕೂಡ ಕಂಪೋಸ್ ಮಾಡಿದ್ದೀನಿ ಅಂತ ಹೇಳ್ತಾನೆ. ಗುಡ್ ಒನ್, ಒಂದು ಒಳ್ಳೇದು ನೋಡೋಣ. ಡಾನ್ ಗೊಂಜಾಲ್, ಆಲ್ ಕೈಂಡ್ಸ್, ಎಲ್ಲ ಥರ, ಆಫ್ ಆಲ್ ಕೈಂಡ್ಸ್, ಎಲ್ಲ ಥರ. ಐ ವಾಸ್ ಎ ಗ್ರೇಟ್ ಫ್ರೆಂಡ್ ಆಫ್ ಎಸ್ಪ್ರೋನ್ಸಿಡಾ, ಜೋರಿಲ್ಲಾ, ಬ್ಯಾಕ್ವೇರ್ ಆ್ಯಂಡ್ ಅದರ್. ಐ ಫಸ್ಟ್ ಮೆಟ್ ಜೋರಿಲ್ಲಾ ಇನ್ ಅಮೇರಿಕಾ. ವೈ ಯು ಬೀನ್ ಇನ್ ಅಮೇರಿಕಾ? ನೀವು ಯಾಕೆ ಅಮೇರಿಕಾಗೆ ಹೋಗಿದ್ರಿ? ಇವ್ರನ್ನೆಲ್ಲ ಭೇಟಿಯಾಗಲಕ್ಕ. ಸೆವ್ರಲ್ ಟೈಮ್ಸ್. ದ ಫಸ್ಟ್ ಟೈಮ್ ಐ ವೆಂಟ್ ಐ ವಾಸ್ ಓನ್ಲಿ 6 years old. ನಾನು ಭಾಳ ಸಲ ಹೋಗಿದ್ದೀನಿ ಅಮೇರಿಕ. ಅಂದರೆ ನಾನು ಅಮೇರಿಕಾಗೆ ಮೊದಲ ಬಾರಿ ಹೋದಾಗ ನನಗೆ ಬರೀ 6 ವರ್ಷ. ಯು ಮಸ್ಟ್ ಹ್ಯಾವ್ ಗಾನ್ ವಿತ್ ದಿ ಕೊಲಂಬಸ್ ಇನ್ ಒನ್ ಆಫ್ ಹಿಸ್ ಕ್ಯಾರವೆಲ್ಸ್. ಬಹುಶಃ ಕೊಲಂಬಸ್ ಜೊತೆಗಿರಬೇಕು ಅಂತ ಇಷ್ಟು ಕಾಮಿಡಿ ಮಾಡ್ತಾರೆ, ಅದು ನಗ್ತಾರೆ ಇಬ್ಬರು. ನಾಟ್ ಕ್ವೈಟ್ ಆ್ಯಸ್ ಬ್ಯಾಡ್ ಆ್ಯಸ್ ದ್ಯಾಟ್. ಐ ಆಮ್ ಓಲ್ಡ್, ಐ ಅಡ್ಮಿಟ್. ವಯಸ್ಸಾಗ್ಯದ ಒಪ್ಕೋತಾನು, ಬಟ್ ಆ ರೇಂಜ್ಗೆಲ್ಲ ನಾನು ಒಪ್ಕೋತೀನಿ. ಬಟ್ ಐ ಡಿಡ್ ನಾಟ್ ನೋ ಫರ್ಡಿನಂಡ್ ಆ್ಯಂಡ್ ಇಸಾಬೆಲ್ಲಾ. ಅಂದರೆ ನಂಗೆ ಫರ್ಡಿನಂಡ್ ಮತ್ತು ಇಸಾಬೆಲ್ಲಾ ಗೊತ್ತಿಲ್ಲ. ದೇ ಬೋತ್ ಲವ್. ಇಬ್ಬರು ನಗ್ತಾರೆ, ಕಾಮಿಡಿ ಮಾಡ್ತಾರೆ. ಐ ವಾಸ್ ಆಲ್ಸೋ ಎ ಗ್ರೇಟ್ ಫ್ರೆಂಡ್ ಆಫ್ ಕ್ಯಾಂಪಮೋರ್. ನಾನು ಕ್ಯಾಂಪಮೋರ್ ಫ್ರೆಂಡ್ ಕೂಡ. ಐ ಮೆಟ್ ಹಿಮ್ ಇನ್ ವೆಲೆನ್ಸಿಯಾ. ನಾನು ವೆಲೆನ್ಸಿಯಾದಲ್ಲಿ ಭೇಟಿಯಾಗಿದ್ದೆ. ಐ ಆಮ್ ಎ ನೇಟಿವ್ ಆಫ್ ದಟ್ ಸಿಟಿ. ನಾನು ವೆಲೆನ್ಸಿಯಾ ಸಿಟಿಯ ಸ್ಥಳೀಯ. ಯು ಆರ್, ನೀನಾ? ಐ ವಾಸ್ ಬ್ರಾಟ್ ಅಪ್ ದೇರ್ ಆ್ಯಂಡ್ ದೇರ್ ಐ ಸ್ಪೆಂಟ್ ಮೈ ಅರ್ಲಿ ಯೂತ್. ಹ್ಯಾವ್ ಯು ಎವರ್ ವಿಸಿಟೆಡ್ ದಟ್ ಸಿಟಿ? ಡಾನ್ ಗೊಂಜಾಲ್ ಹೇಳ್ತಾನೆ ಏನಂತೇಳಿ, ನಾನು ಅಲ್ಲೇ ಬೆಳೆದಿದ್ದೀನಿ. ನನ್ನ ಬಾಲ್ಯವನ್ನು ಕೂಡ, ನನ್ನ ತಾರುಣ್ಯವನ್ನು ಅಲ್ಲೇ ಕಳೆದಿದ್ದೀನಿ. ನೀವು ಯಾವತ್ತಾದರೂ ವೆಲೆನ್ಸಿಯಾ ಸಿಟಿಗೆ ಭೇಟಿ ಕೊಟ್ಟಿದ್ದೀರಾ ಅಂತ ಎಷ್ಟು ಡೊನಾಲ್ಡ್ ನನಗೆ. ಎಸ್, ಹೌದು, ನಾನು ಭೇಟಿ ಕೊಟ್ಟಿದ್ದೀನಿ ಅಂತ ಹೇಳ್ತಾಳೆ. ನಾಟ್ ಫಾರ್ ಫ್ರಮ್ ವೆಲೆನ್ಸಿಯಾ ದೇರ್ ವಾಸ್ ಎ ವಿಲ್ಲಾ. ವೆಲೆನ್ಸಿಯಾದಿಂದ ಸಮೀಪದಲ್ಲೇನೆ, ಬಾ ದೂರೇನಿಲ್ಲ, ಅಲ್ಲೊಂದು ವಿಲ್ಲಾ ಅದ. ಇಫ್ ಸ್ಟಿಲ್ ದೇರ್, ಈಗಲೂ ಇರ್ಬೋದು. ಶುಡ್ ರಿಟೇನ್ ಮೆಮರೀಸ್ ಆಫ್ ಮೀ. ಇವಾಗ ಕೂಡ ನನ್ನ ಕಣ್ಣು ಮುಂದುಗಡೆ ಅದೆಲ್ಲ ಬರ್ತಾ ಇದೆ, ನಾನು ನೆನಪು ಮಾಡ್ಕೋಬೋದು. ಐ ಸ್ಪೆಂಡ್ ಸೆವರಲ್ ಸೀಸನ್ಸ್ ದೇರ್. ಭಾಳ ಸೀಸನ್ಗಳನ್ನು ಅಲ್ಲಿ ಕಳೆದಿದ್ದೀನಿ ನಾನು. ಇಟ್ ವಾಸ್ ಮೆನಿ ಇಯರ್ಸ್ ಅಗೋ. ಭಾಳ ವರ್ಷಗಳ ಹಿಂದೆ. ಇಟ್ ವಾಸ್ ನಿಯರ್ ದ ಸಿ. ಸಮುದ್ರ ದಡದಲ್ಲಿ. ಹಿಡನ್ ಅವೇ ಅಮಾಂಗ್ ಲೆಮನ್ ಆ್ಯಂಡ್ ಆರೆಂಜ್ ಟ್ರೀ. ಆ ಎಲ್ಲ ಕನಸುಗಳು ನಿಂಬೆ ಮತ್ತು ಏನಪ್ಪ ಅಂದ್ರೆ ಕಿತ್ತಳೆ ಹಣ್ಣಿನ ತೋಟದಲ್ಲಿ ಮುಚ್ಕೊಂಡಿದ್ದಾವೆ. ದೇ ಕಾಲ್ಡ್ ಇಟ್, ಲೆಟ್ ಮಿ ಸಿ ವಾಟ್ ಡಿಡ್ ದೇ ಕಾಲ್ ಇಟ್, ಮೇರಿಸಿಲ್ಲ. ಅಲ್ಲಿ ಕರಿತಾಯಿದ್ರು, ಏನದಪ್ಪ ಅಂದ್ರೆ ಅದಕ್ಕೆ ಅದು ಮೇರಿಸಿಲ್ಲ ಅಂತ ನೆನಪು ಮಾಡ್ಕೊಂಡು ಹೇಳ್ತಾರೆ. ಡಾನ್ ಗೊಂಜಾಲ್ ಸ್ಟಾರ್ಟಲ್ ಗಾಬರಿ ಆಗ್ತಾನೆ, ಕೇಳ್ತಾನೆ, ಮೇರಿಸಿಲ್ಲ ಗಾಬರಿ ಕೇಳ್ತಾನೆ. ಮೇರಿಸಿಲ್ಲ ಈಸ್ ದ ನೇಮ್ ಫ್ಯಾಮಿಲಿಯರ್ ಟು. ನಿಮ್ಗೆ ಗೊತ್ತಾ ಮೇರಿಸಿಲ್ಲ ಅಂತ ಎಷ್ಟು ಕೇಳ್ತಾರೆ.
ಎಸ್ ವೆರಿ ಫ್ಯಾಮಿಲಿಯರ್, ನಂಗೆ ಗೊತ್ತು, ನಂಗೆ ಭಾಳ ಗೊತ್ತು. ಇಫ್ ಮೈ ಮೆಮರಿ ಸರ್ವ್ಸ್ ಮಿ ರೈಟ್, ಫಾರ್ ವಿ ಫಾರ್ಗೆಟ್ ಆ್ಯಸ್ ವಿ ಗ್ರೋ ಓಲ್ಡ್. ನನ್ನ ಮೆಮರಿ ಸರಿಯಾಗಿತ್ತಂದ್ರೆ ನಾವು ವಯಸ್ಸಾದಾಗ ನನಗೆ ಈ ವಯಸ್ಸಾಗಿದೆ ಅಂದ್ರೆ ಮರ್ತೀವಿ ಅಂತಂದ್ರು ಸಹಿತ, ದೇರ್ ಲೀವ್ಡ್ ಇನ್ ದಟ್ ವಿಲ್ಲಾ ದ ಮೋಸ್ಟ್ ಬ್ಯೂಟಿಫುಲ್ ವುಮನ್ ಐ ಎವರ್ ಸೀನ್. ಆ ವಿಲ್ಲಾದಲ್ಲಿ ಒಬ್ಬಳು ಅತ್ಯಂತ ಸುಂದರವಾಗಿರ್ತಕ್ಕಂಥ ಹುಡುಗಿ ಇದ್ಲು, ಅತ್ಯಂತ ಸೌಂದರ್ಯವನ್ನೆಲ್ಲಿ ನೋಡಿ. ಆ್ಯಂಡ್ ಐ ಅಸ್ಯೂರ್ ಯು, ನಾನು ನಿಂಗೆ ಗ್ಯಾರಂಟಿ ಕೊಡ್ತಾ ಇದ್ದೀನಿ ಏನಪ್ಪ ಆದ್ರೆ, ಐ ಹ್ಯಾವ್ ಸೀನ್ ದ ಮ್ಯಾನಿ, ಅವಳನ್ನು ಭಾಸರನ್ನು ನೋಡಿದ್ದೀನಿ. ಆ್ಯಂಡ್ ಲೆಟ್ ಮೀ ಸಿ ಏನಪ್ಪ ಅಂದ್ರೆ ವಾಟ್ ವಾಸ್ ಹರ್ ನೇಮ್, ಅವಳ ಹೆಸರು ಏನಪ್ಪ ಅಂದ್ರೆ ಹೇಳ್ತೀನಿ ನೋಡು, ನಂಗೆ ನೆನಪಿನ ಶಕ್ತಿ ಕರೆಕ್ಟ್ ಐತೆ ಅಂತಂದ್ರೆ ಲೌರಾ ಲಾರೆಂಟ್ ಅಂತ ನಾವು ನೆನಪು ಮಾಡ್ಕೊಂಡು ಸ್ಟಾರ್ಟರ್ಡ್. ಇವಳು ಕೂಡ ಗಾಬರಿ ಆಗ್ತಾಳೆ, ಲೌರಾ ಲಾರೆಂಟ್ ಅಂದ ಕೂಡಲೇ ಇವಳು ಕೂಡ ಗಾಬರಿ ಆಗ್ತಾಳೆ. ಎಸ್, ಲೌರಾ ಲಾರೆಂಟ್. ದೆ ಲುಕ್ ಎಟ್ ಈಚ್ ಅದರ್ಸ್ ಇಂಟೆನ್ಸ್ಲಿ. ಇಬ್ಬರು ಕೂಡ ಒಬ್ಬರನ್ನೊಬ್ಬರು ತದೇಕ ಚಿತ್ರದಿಂದ ನೋಡ್ತಾರೆ. ಏನೋ ವಿಷಯ, ಒಂದು ಸಸ್ಪೆನ್ಸ್ ಆಗಿರ್ತಕ್ಕಂಥ ವಿಚಾರ ಅವ್ರ ಮುಂದ್ಗಡೆ ಬರ್ತಾ ಇದೆ. ಡೊನಾಲೋರಾ ಹೇಳ್ತಾರ ರಿಕವರಿ, ಮತ್ತೆ ಅದನ್ನು ಕೈ ತಲೆ ಜಾಡಿಸ್ಕೊಂತು, ನಥಿಂಗ್ ಯು ರಿಮೈಂಡೆಡ್ ಮೀ ಆಫ್ ಮೈ ಬೆಸ್ಟ್ ಫ್ರೆಂಡ್. ನೀವು ನನಗೊಬ್ರು ಒಳ್ಳೆ ಬೆಸ್ಟ್ ಫ್ರೆಂಡನ್ನು ನೆನಪು ಮಾಡಿಕೊಟ್ಟಿದ್ದೀರಿ ಅಂತ ಹೇಳ್ತಾರೆ. ಹೌ ಸ್ಟ್ರೇಂಜ್, ನಾವಿಬ್ಬರು ಜಾಡ್ಕೊತ ಬಂದ್ಕೊತೀವಿ, ಇಬ್ಬರು ಅಪರಿಚಿತರಿದ್ದೀವಿ ನೋಡು, ಹೆಂಗೆಲ್ಲ ಕೋಇನ್ಸಿಡೆಂಟು. ನಿಮ್ಮೂರು ನಂಗೆ ಗೊತ್ತದ, ನಮ್ಮೂರು ನಿಂಗೆ ಗೊತ್ತದ, ಹಳೆ ನೆನಪುಗಳೆಲ್ಲ ಕೋಇನ್ಸಿಡೆಂಟ್ ಆಗಿದಾವೆ. ಹೌ ಸ್ಟ್ರೇಂಜ್, ಇಟ್ ಇಸ್ ಸ್ಟ್ರೇಂಜ್. ಹೌದು, ಇದು ಸ್ಟ್ರೇಂಜ್ ಅಂತ ಹೇಳ್ತಾರೆ. ಸಿ ವಾಸ್ ಕಾಲ್ಡ್ ದ ಸಿಲ್ವರ್ ಮೆಡನ್. ಅವಳನ್ನು ಏನಂತ ಕರಿತಾ ಇದ್ರಪ್ಪ ಅಂದ್ರೆ ಸಿಲ್ವರ್ ಮೆಡನ್ ಅಂತ ಕರಿತಾಯಿದ್ರು. ಪ್ರಿಸೈಸ್ಲಿ ಸಿಲ್ವರ್ ಮೆಡನ್. ಬೈ ದಟ್ ನೇಮ್ ಸಿ ವಾಸ್ ನೋನ್ ಇನ್ ದಟ್ ಲೊಕ್ಯಾಲಿಟಿ. ಎಲ್ಲ ಲೊಕ್ಯಾಲಿಟಿ ಒಳಗಡೆ ನಿಜವಾಗ್ಲೂ ಹೇಳ್ತೀನಿ, ಅವಳನ್ನು ಏನಂತ ಕರಿತಾ ಇದ್ರಪ್ಪ ಅಂದ್ರೆ ಸಿಲ್ವರ್ ಮೆಡನ್ ಅಂತ ಕರಿತಾಯಿದ್ರು. ಐ ಸೀಮ್ ಟು ಸಿ ಹರ್ ಆಸ್ ಇಫ್ ಸಿ ವೇರ್ ಬಿಫೋರ್ ಮೀ. ನಾವು ಅವಳು ಈಗ ನಂಗೆ ಅನಿಸ್ತದೆ, ಅವಳು ನೆನಪರ್ತಾ ಇದ್ದಾರೆ ಹೆಂಗಪ್ಪ ಅಂದ್ರೆ ಸದ್ಯ ನನ್ನ ಮುಂದೆ ಇದ್ದಾಳೆ ಅಂತ ಅನ್ನುವಂಗೆ. 20 ವರ್ಷದ ಅಜ್ಜಿಯನ್ನು ನೋಡ್ತಾ ಹೇಳ್ತಾ ಇದ್ದಾನೆ, ನನ್ನ ಮುಂದೆ ಕೂತಿದ್ದಾಳೆ ಅನ್ನುವಂಗೆ ನಂಗೆ ಅನಿಸ್ತಾ ಇದೆ. ಆ್ಯಂಡ್ ದ್ಯಾಟ್ ವಿಂಡೋ ವಿತ್ ರೆಡ್ ರೋಸಸ್. ಆ ಕಿಟಕಿಯಲ್ಲಿ ಕೆಂಪನೆಯ ಗುಲಾಬಿ ಹೂವಿನ ಜೊತೆಗೆ. ಡು ಯು ರಿಮೆಂಬರ್ ದಟ್ ವಿಂಡೋ? ನಿಂಗೆ ನೆನಪದ ಆ ಕಿಟಕಿ? ಎಸ್, ಐ ರಿಮೆಂಬರ್. ಇಟ್ ವಾಸ್ ದ ವಿಂಡೋ ಆಫ್ ಹರ್ ರೂಮ್. ಅವಳ ರೂಮಿನ ಕಿಟಕಿ, ಅವಳ ಕೋಣೆಯ ಕಿಟಕಿ ನೆನಪದ ನನಗೆ. ಸಿ ಸ್ಪೆಂಡ್ ಮೆನಿ ಅವರ್ಸ್ ದೇರ್. ಅವಳು ಭಾಳ ಹೊತ್ತು ಅಲ್ಲೇ ಕಳೀತಾ ಇದ್ಲು. ಡಾನ್ ಮಂಜಾಲು ಹೇಳ್ತಾನೆ, ಐ ಮೀನ್ ಇನ್ ಮೈ ಡೇ, ನನ್ನ ತಾರುಣ್ಯದಲ್ಲಿ. ಆ್ಯಂಡ್ ಇನ್ ಮೈಂಡ್ ಟು, ನನ್ನ ತಾರುಣ್ಯದಲ್ಲಿ ಕೂಡ. ಸೈಯಿಂಗ್ ಕುಡಿ ಗೋನಗಡಿಸ್ಬಿಟ್ಟು ಹೇಳ್ತಾರೆ ಡಾನ್ ಮಂಜಾಲು. ಇಬ್ಬರದ್ದು ಕೋಇನ್ಸಿಡೆಂಟ್ ಆಗಿರ್ತಕ್ಕಂಥ ವಿಷಯ ಅಂತ ಹೇಳ್ತಾ ಇದ್ದಾರೆ. ಸಿ ವಾಸ್ ಐಡಿಯಲ್. ಅವಳು ಭಾಳ ಐಡಿಯಲ್ ಆಗಿದ್ಲು. ಫೇರ್ ಆ್ಯಸ್ ಲಿಲ್ಲಿ ಹೂವಿನಷ್ಟೇ ಸುಂದರವಾಗಿದ್ಲು. ಜೆಟ್ ಬ್ಲ್ಯಾಕ್ ಹೇರ್, ಕಪ್ಪನೆಯ ಕೂದಲುಗಳು, ಬ್ಲ್ಯಾಕ್ ಐಸ್, ಕಪ್ಪನೆಯ ಕಣ್ಣುಗಳು, ವಿತ್ ಆ್ಯನ್ ಅನ್ಕಾಮನ್ಲಿ ಸ್ವೀಟ್ ಎಕ್ಸ್ಪ್ರೆಷನ್. ಸುಮಧುರವಾಗಿರ್ತಕ್ಕಂಥ ಅವಳ ಎಕ್ಸ್ಪ್ರೆಷನ್. ಸಿ ಸೀಮ್ಡ್ ಟು ಕಾಸ್ಟ್ ರೇಡಿಯನ್ಸ್ ವೆರ್ ಎವರ್ ಸಿ ವಾಸ್. ಅವಳೆಲ್ಲಿರ್ತಾಳೆ ನೋಡ್ರಿ, ಅಲ್ಲೆಲ್ಲ ಏನಪ್ಪ ಅಂದರೆ ಬೆಳದಿಂಗಳು ಬೀಳ್ತದೆ, ರೇಡಿಯನ್ಸ್ ಬೀಳ್ತದೆ. ಹರ್ ಫಿಗರ್ ವಾಸ್ ಬ್ಯೂಟಿಫುಲ್. ಅವಳು ಭಾಳ ಸುಂದರವಾಗಿರ್ತಕ್ಕಂಥ, ಅವಳು ಪರ್ಫೆಕ್ಟ್. ವಾಟ್ ಫಾರ್ಮ್ಸ್ ಆಫ್ ಸಾರ್ವೈನ್ ಬ್ಯೂಟಿ ಗಾಡ್ ಮಾಡೆಲ್ಸ್ ಇನ್ ಹ್ಯೂಮನ್ ಕ್ಲೇ. ದೇವರು ತನ್ನ ಕೈಯಾರೆ ರಾಡಿಯಿಂದ ಆ ಸೌಂದರ್ಯವನ್ನು ಸೃಷ್ಟಿ ಮಾಡಿದ. ಸಿ ವಾಸ್ ಅ ಡ್ರೀಮ್. ಅವಳೊಂದು ಅದ್ಭುತವಾಗಿರ್ತಕ್ಕಂಥ ಕನಸು. ಡೋನಾ ಲೂರಾ ಹೇಳ್ತಾಳೆ, ಇಫ್ ಯು ಬಟ್ ನೇವ್ ದಟ್ ಡ್ರೀಮ್ ವಾಸ್ ನೌ ಬೈ ಯುವರ್ ಸೈಡ್ ಆ್ಯಂಡ್ ಯು ವುಡ್ ರಿಯಲೈಸ್ ವಾಟ್ ಡ್ರೀಮ್ಸ್ ಕಮ್ ಟು. ಸಿ ವಾಸ್ ವೆರಿ ಅನ್ಫಾರ್ಚುನೇಟ್ ಆ್ಯಂಡ್ ಹ್ಯಾಡ್ ಸ್ಯಾಡ್ ಲವ್ ಅಫೇರ್. ಒಂದು ವೇಳೆ ಕನಸೇ ಇದ್ದರೆ ನಾವೇನು ಕನಸು ಕಾಣ್ಬೋದಿತ್ತು, ನೀನೇನು ಕನಸು ಕಾಣ್ಬೋದಿತ್ತು. ಯು ವುಡ್ ರಿಯಲೈಸ್ ವಾಟ್ ಡ್ರೀಮ್ ಕಮ್ ಟು. ಬಟ್ ಈಗ ಹೇಳ್ತಾ ಉಂಟು ಜೋರಾಗಿ ಏನಪ್ಪ ಅಂದರೆ, ಸಿ ವಾಸ್ ವೆರಿ ಅನ್ಫಾರ್ಚುನೇಟ್. ಭಾಳ ದುರಾದೃಷ್ಟ. ಅಷ್ಟೆಲ್ಲ ಸೌಂದರ್ಯ ಇದ್ದರೂ ಸಹಿತ ಭಾಳ ದುರಾದೃಷ್ಟ ಹೆಣ್ಣವಳು. ದ ಸ್ಯಾಡ್ ಲವ್ ಅಫೇರ್. ಅವಳ ಪ್ರೀತಿಯ ಸಂಬಂಧ ಭಾಳ ಕಹಿಯಾಗಿತ್ತು, ಭಾಳ ಸ್ಯಾಡ್ ಆಗಿತ್ತು, ದುಃಖದಿಂದ ಕೂಡಿ. ವೆರಿ ಸ್ಯಾಡ್ ಅಂತ ಗೊಂಚಾಲು ಕೂಡ, ಅವನು ಕೂಡ ಏನಪ್ಪ ಅಂದ್ರೆ ತನ್ನ ದುಃಖವನ್ನು ಎಕ್ಸ್ಪ್ರೆಸ್ ಮಾಡ್ತಾನೆ, ವೆರಿ ಸ್ಯಾಡ್ ಅಂತ. ದೇ ಲುಕ್ ಎಟ್ ಈಚ್ ಅದರ್. ಇಬ್ಬರು ಒಬ್ಬರನ್ನೊಬ್ಬರು ನೋಡ್ತಾ ಇದ್ದಾರೆ. ಡಿಡ್ ಯು ಹಿಯರ್ ಆಫ್ ಇಟ್? ನಿಂಗೇನು ಕೇಳಿಸ್ತಾನ, ಇದನ್ನು ಕೇಳಿದಾನೆ? ಡಾನ್ ಗೊಂಚಾಲು, ಎಸ್. ದ ವೇ ಆಫ್ ಪ್ರೊವಿಡೆನ್ಸ್ ಆರ್ ಸ್ಟ್ರೇಂಜ್. ಗೊಂಜಾಲು, ದ ಗ್ಯಾಲೆಂಟ್ ಲವರ್ ಇನ್ ದ ಸೇಮ್ ಅಫೇರ್. ಗ್ಯಾಲೆಂಟ್ ಲವರ್ ಅಂತ ಅವ್ರನ್ನ ಕರಿತಾನೆ, ಸೇಮ್ ಅಫೇರ್. ಓ ದ ಡ್ಯುಯಲ್. ಇಬ್ಬರು ಕೂಡ ಪ್ರೀತಿ ಮಾಡ್ತಾಯಿದ್ರು. ಪ್ರಿಸೈಸ್ಲಿ ದ ಡ್ಯುಯಲ್. ಇಬ್ಬರು ಮಾಡ್ತಾಯಿದ್ರು ಪ್ರೀತಿ. ದ ಗ್ಯಾಲೆಂಟ್ ಲವರ್, ಅವನು ಕೂಡ ಅವಳನ್ನು ಪ್ರೀತಿ ಮಾಡ್ತಿದ್ದ. ಅವನು ಗ್ಯಾಲೆಂಟ್ ಲವರ್ ಯಾರಪ್ಪ ಅಂತಂದ್ರೆ ಮೈ ಕಸಿನ್ ಆಫ್ ಹೋಮ್ ಐ ವಾಸ್ ವೆರಿ ಫಾಂಡ್. ನನಗೂ ಅವನಿಗೂ ಭಾಳ ಪರಿಚಯ. ಓ ಹೌದಾ, ಎಸ್, ಎ ಕಸಿನ್.
ಮೈ ಫ್ರೆಂಡ್ ಟೋಲ್ಡ್ ಮೀ ಇನ್ ಒನ್ ಆಫ್ ಹರ್ ಲೆಟರ್ ದ ಸ್ಟೋರಿ ಆಫ್ ದಟ್ ಅಫೇರ್. ನನ್ನ ಗೆಳತಿ ಹೇಳಿದ್ಲು ತನ್ನ ಲೆಟರ್ ಒಳಗಡೆ ಆ ಕಥೆಯ ಬಗ್ಗೆ, ವಿಚ್ ವಾಸ್ ಟ್ರೂಲಿ ರೊಮ್ಯಾಂಟಿಕ್. ಅವರಿಬ್ಬರ ಸಂಬಂಧ ನೈಜ ರೊಮ್ಯಾಂಟಿಕ್ ಆಗಿರ್ತಕ್ಕಂಥದ್ದು. ಆ್ಯಂಡ್ ಯುವರ್ ಕಜಿನ್ ಪಾಸ್ಡ್ ಬೈ ಆನ್ ಹಾರ್ಸ್ ಬ್ಯಾಕ್. ಅದರೊಳಗೆ ಹೇಳಿದ್ದು ನಿಮ್ಮ ಕಜಿನ್ ಅವ್ನು ಗ್ಯಾಲೆಂಟ್ ಲವರ್ ಏನು ಮಾಡ್ತಿದ್ದಪ್ಪ ಅಂದ್ರೆ ತನ್ನ ಕುದುರೆ ಮೇಲೆ ಬರ್ತಾ ಇದ್ದ ಬೆಳಗ್ಗೆ ಎವ್ರಿ ಮಾರ್ನಿಂಗ್ ಡೌನ್ ದ ರೋಸ್ ಪಾತ್ ಅಂಡರ್ ಹರ್ ವಿಂಡೋ. ಅವಳ ಕಿಟಕಿ ಹತ್ರ ಬರ್ತಾ ಇದ್ದ. ಆ್ಯಂಡ್ ಟಾಸ್ಡ್ ಅಪ್ ಹರ್ ಬಾಲ್ಕನಿ ಎ ಬೊಕ್ಕೆ ಆಫ್ ಫ್ಲವರ್ಸ್. ಅಲ್ಲಿ ಅವನು ಒಂದು ಬೊಕ್ಕೆ ಅನ್ನು ಕಿಟಕಿಯಿಂದ ಅವಳಿಗೋಸ್ಕರ ಬಿಸಾಕ್ತದೆ. ವಿಚ್ ಸಿ ಕಾಟ್. ಅವಳು ಅದನ್ನು ಹಿಡ್ಕೊತಾ ಇದ್ಲು. ಅದಕ್ಕೆ ಡಾನ್ ಗೊಂಜಾಲೊ ಹೇಳ್ತಾನೆ. ಆ್ಯಂಡ್ ಲೇಟರ್ ಇನ್ ದ ಆಫ್ಟರ್ನೂನ್, ಮತ್ತೆ ಸಾಯಂಕಾಲ ಒಂದು ಸ್ಟೋರಿ ಅವಳು ಹೇಳ್ತಾನೆ, ಒಂದು ಸ್ಟೋರಿ ಇಬ್ಬರು ಕೋಇನ್ಸಿಡೆಂಟಾಗಿ ಹೇಳ್ತಾರೆ. ಸಾಯಂಕಾಲ ಮತ್ತೆ ವಾಪಸ್ ಬರ್ತಿದ್ದೆ ಗ್ಯಾಲೆಂಟ್ ಲವರ್ ಹಾರ್ಸ್ ಮೇಲೆ ಬರ್ತಾ ಇದ್ದ. ಆ್ಯಂಡ್ ವುಡ್ ರಿಟರ್ನ್ ಬೈ ದ ಸೇಮ್ ಪಾತ್, ಅದೇ ಹಾದಿಯಿಂದ ವಾಪಸ್ ಬರ್ತಾ ಇದ್ದ. ಕ್ಯಾಚ್ ದ ಬೊಕ್ಕೆ ಆಫ್ ಫ್ಲವರ್ಸ್ ಸಿ ವುಡ್ ಟಾಸ್ ಇನ್. ಅವಳು ವಾಪಸ್ ಬರುವಾಗ ಮತ್ತೆ ಒಂದು ಬೊಕ್ಕೆ ಹೋಗ್ತಿದ್ಲ, ಅದು ನೀವು ಕ್ಯಾಚ್. ಐ ಆಮ್ ರೈಟ್, ನಾನು ಹೇಳೋದು ಕರೆಕ್ಟ್ ಅದಲ್ಲ ಅಂತ ಯೋಚನೆ. ಎಸ್, ದೇ ವಾಂಟೆಡ್ ಟು ಮ್ಯಾರಿ ಹರ್ ಎ ಮರ್ಚೆಂಟ್ ಹೂಮ್ ಸಿ ವುಡ್ ನಾಟ್ ಹ್ಯಾವ್. ಆದರೆ ಏನು ಮಾಡೋದು, ಎಂಥ ಸ್ಯಾಡ್ ಲವಪ್ಪ ಅಂದ್ರೆ ಅವಳನ್ನು ಒಬ್ಬ ಆ ಊರಿನ ವೆಲಿಸಿನ ಸಿಟಿ ಏನಪ್ಪ ಆದರು ಒಬ್ಬ ಮರ್ಚೆಂಟನಿಗೆ, ಒಬ್ಬ ವ್ಯಾಪಾರಸ್ಥನಿಗೆ ಅವಳನ್ನು ಮದುವೆ ಮಾಡಿಕೊಡ್ಬೇಕು ಅಂದ್ಕೊಂಡಿದ್ರು, ವೆಲೆನ್ಸಿಯಾ. ಆ್ಯಂಡ್ ಒನ್ ನೈಟ್, ಮುಂದಿನ ಸ್ಟೋರಿ ಗೊಂಜಾಲೊ ಹೇಳ್ತಾನೆ, ಒಂದಿನ ರಾತ್ರಿ ವೆನ್ ಮೈ ಕಜಿನ್ ವೇಟೆಡ್ ಅಂಡರ್ ಹರ್ ವಿಂಡೋ. ಅವನು ರಾತ್ರಿ ಅವಳಿಗೋಸ್ಕರ ಕಾಯ್ತಾ ಇದ್ದ ಕಿಟಕಿ ಕೆಳಗಡೆ. ಟು ಹಿಯರ್ ಹರ್ ಸಿಂಗ್. ಅವಳು ಹಾಡು ಆಡ್ತಿದ್ಲು, ಹಾಡನ್ನು ಕೇಳಬೇಕಂತ. ದಿಸ್ ಅದರ್ ಪರ್ಸನ್ ಪ್ರೆಸೆಂಟೆಡ್ ಹಿಮ್ಸೆಲ್ಫ್ ಅನ್ಎಕ್ಸ್ಪೆಕ್ಟೆಡ್ಲಿ. ಅವಳ ಆ ಮರ್ಚೆಂಟ್ ಅಂತ ಕರಿತಿಲ್ಲ, ಅವನು ಅನ್ಎಕ್ಸ್ಪೆಕ್ಟೆಡಾಗಿ ಬರ್ತಾನೆ. ಅವ್ರನ್ನ ನೋಡ್ತಾನೆ ಕಿಟಕಿ ಹತ್ರ ನಿಂತ್ಕೊಂಡು. ಆ್ಯಂಡ್ ಇನ್ಸಲ್ಟೆಡ್ ಯುವರ್ ಕಜಿನ್. ಅವನು ಬಂದು ನಿಮ್ಮ ಕಜಿನ್ ಇನ್ಸಲ್ಟ್ ಮಾಡಿದಾನಂತ ಡೊನಾಲ್ಡ್ ಅವರು ಹೇಳ್ತಾನೆ. ದೇರ್ ವಾಸ್ ಎ ಕ್ವಾರಲ್. ಗೊಂಜಾಲೊ ಹೇಳ್ತಾನೆ, ಇಬ್ಬರು ನೋಡು ಜಗಳ ಆಯಿತು ಅಂತ. ಆ್ಯಂಡ್ ಲೇಟರ್ ಎ ಡ್ಯುಯಲ್. ಇಬ್ಬರು ಹೊಡೆದಾಡ್ತಾರೆ. ಎಸ್, ಎಟ್ ಸನ್ ರೈಸ್ ಆನ್ ದ ಬೀಚ್ ಆ್ಯಂಡ್ ದ ಮರ್ಚೆಂಟ್ ವಾಸ್ ಬ್ಯಾಡ್ಲಿ ವುಂಡೆಡ್. ನೆಕ್ಸ್ಟ್ ಡೇ ಏನಪ್ಪ ಅಂದರೆ ಬೆಳಗಾಗೋದ್ರೊಳಗಡೆ ಮರ್ಚೆಂಟ್ ಏನಪ್ಪ ಅವರ ಮೈಯೆಲ್ಲ ಗಾಯ ಮಾಡಿಕೊಂಡು ಸಮುದ್ರ ದಡದಲ್ಲಿ ಬಿದ್ದಿದ್ದಾನೆ, ಬೀಚಲ್ಲಿ ಬಿದ್ದಿದ್ದಾನೆ. ಮೈ ಕಜಿನ್ ಹ್ಯಾಡ್ ಟು ಕನ್ಸೀಲ್ ಹಿಮ್ಸೆಲ್ಫ್ ಫಾರ್ ಎ ಫ್ಯೂ ಡೇಸ್ ಆ್ಯಂಡ್ ಲೇಟರ್ ಟು ಫ್ಲೈ. ನನ್ನ ಕಜಿನ್ ಏನಪ್ಪ ಅಂದರೆ ಹೆದರ್ಕೊಂಡು ಏನು ಮಾಡ್ತಾನಪ್ಪ ಅಂದ್ರೆ ತೊಡುಗ್ಲಿ ತಿರುಗಾಡ್ತಾನೆ. ನಂತರ ಏನಪ್ಪ ಅಂದರೆ ಬೇರೆ ಎಲ್ಲ ಕಡೆ ಹೋಗಿಬಿಡ್ತಾನೆ. ಯು ಸೀಮ್ ಟು ನೋ ದ ಸ್ಟೋರಿ ವೆಲ್. ಅಂದರೆ ನಿಂಗೆ ಅನಿಸ್ತದ ಅವ್ರ ಸ್ಟೋರಿ ಪೂರ ನಿಮಗೆ ಗೊತ್ತದ ಅಂತ ಡೊನಾಲ್ಡ್ ಅವ್ರಿಗೆ. ಆ್ಯಂಡ್ ಸೊ ಡು ಯು, ನಿನಗೂ ಕೂಡ ಗೊತ್ತದ ಸ್ಟೋರಿ ಇದೆಲ್ಲ ಪೂರ್ತಿ. ಐ ಹ್ಯಾವ್ ಎಕ್ಸ್ಪ್ಲೇನ್ಡ್ ದಟ್ ಎ ಫ್ರೆಂಡ್ ರಿಪೀಟೆಡ್ ಇಟ್ ಟು ಮೀ. ನನ್ನ ಗೆಳೆಯತಿ ಏನು ಹೇಳಿದ್ಲು ನೋಡ್ರಿ, ಅದನ್ನು ನಾನು ನಿಮ್ಮ ಮುಂದೆ ಹೇಳೀನಿ ಅಂತ ಹೇಳ್ತಾಳೆ. ಆ್ಯಸ್ ಮೈ ಕಜಿನ್ ಡಿಡ್ ಟು ಮೀ. ನಮ್ಮ ಕಜಿನ್ ನನಗೇನು ಹೇಳಲ್ಲ, ನಾನು ಅದನ್ನ ಹೇಳಿದ್ವಾ ನಿನಗಂತ. ದಿಸ್ ಈಸ್ ಲೋರಾ. ಆ್ಯಂಡ್ ಡಾನ್ ಗೊಂಜಾಲೊ, ವೈ ಟೆಲ್ ಹಿಮ್, ಹಿ ಡಸ್ ನಾಟ್ ಸಸ್ಪೆಕ್ಟ್ ಆ್ಯಂಡ್ ಸಿ ಈಸ್ ಎಂಟೈರ್ಲಿ ಇನ್ನೋಸೆಂಟ್. ಅವಳು ಏನೂ ತಪ್ಪಿಲ್ಲ, ಅವಳು ಇನ್ನೋಸೆಂಟ್ ಇದ್ದಾಳ. ಆ್ಯಂಡ್ ವಾಸ್ ಇಟ್ ಯು ಬೈ ಎನಿ ಚಾನ್ಸ್ ಹೂ ಅಡ್ವೈಸ್ಡ್ ಯುವರ್ ಕಜಿನ್ ಟು ಫಾರ್ಗೆಟ್ ಲೋರಾ. ನೀ ಲೋರಾಗೆ ಯಾರೋ ಅಡ್ವೈಸ್ ಮಾಡಿದ್ರೆ ಅಂತ ಅವನು ಮರಿ ಅಂತೇಳಿ ನೀನೇ ಏನರ ಅಡ್ವೈಸ್ ಮಾಡಿದ್ದಾನೆ ಅಂತೇಸಿಂದ ಡೊನಾಲ್ಡ್ ಲೋರಾ ಅವನಿಗೆ ಡಾನ್ ಗೊಂಜಾಲೊ ಕೇಳ್ತಾನೆ. ವಾಯ್ ಮೈ ಕಜಿನ್ ನೆವರ್ ಫಾರ್ಗೆಟರ್. ನಮ್ಮ ಕಜಿನ್ ಮರ್ತೇ ಇಲ್ಲ ಆಕಿನ. ಯಾರು ಹೇಳ್ತಾರೆ ಮರ್ತಾರೆ? ಹೌ ಡು ಯು ಅಕೌಂಟ್ ದೆನ್ ಫಾರ್ ಹೀಸ್ ಕಂಡಕ್ಟ್. ಆಮೇಲೆ ಡೊನಾಲ್ಡ್ ಅವರೇ ಕೇಳ್ತಾನೆ, ನೀವು ಹೆಂಗೆ ಮತ್ತು ಅವನ ಬಗ್ಗೆ ನೀವು ಏನು ಕ್ಯಾಲ್ಕುಲೇಟ್ ಮಾಡ್ತಾಯಿದ್ರೆ ಅವನ ನಡತೆ ಬಗ್ಗೆ. ಐ ವಿಲ್ ಟೆಲ್ ಯು ಹೇಳ್ತಾನೆ ಡಾನ್ ಗೊಂಜಾಲೊ. ಏನಾಯ್ತಪ್ಪ ಅಂದ್ರೆ ನೀವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ರಿ. ಐ ವಿಲ್ ಟೆಲ್ ಯು ದ ಯಂಗ್ ಮ್ಯಾನ್ ಟುಕ್ ರೆಫ್ಯೂಸ್ ಇನ್ ಮೈ ಹೌಸ್. ನನ್ನ ಕಜಿನು ನಮ್ಮ ಮನೆ ಒಳಗಡೆನ ಅಲ್ಲಿಂದ ಓಡಿ ಬಂದು ನಮ್ಮ ಮನೆ ಒಳಗಡೆ ಆಶ್ರಯ ಪಡೆದಿದ್ದ. ಫಿಯರ್ಫುಲ್, ಭಾಳ ಹೆದ್ಕೊಂಡಿದ್ದ. ಇಬ್ಬರು ಬಡ್ದಾಡಿದಾರ. ಅದ್ರ ಪರಿಣಾಮ ಏನಾಗ್ತದೆ ಅಂತೇಳಿ ಅದ್ರಾಗ ನಾವು ಹೈಲಿ ರಿಗಾರ್ಡೆಡ್ ಫ್ಯಾಮಿಲಿದಿಂದ ಬಂದಿದ್ದಾನೆ, ಶ್ರೀಮಂತಿದ್ದಾನೆ. ಫ್ರಮ್ ಮೈ ಹೋಮ್ ಹಿ ವೆಂಟ್ ಟು ಸೆವೆಲ್ಲೆ. ಎಂತಾರೆ ಅವನೇನಪ್ಪ ಅಂದರೆ ಇಲ್ಲಿಂದ ಹೆದರ್ಕೊಂಡು ಡೈರೆಕ್ಟಾಗಿ ಎಲ್ಲಿ ಹೋಗ್ತಾನೆ, ಸೆವೆಲ್ಲೆ ಹೋದ. ಆ್ಯಂಡ್ ದೆನ್ ಕಮ್ ಟು ಮ್ಯಾಡ್ರಿಡ್. ಅಲ್ಲಿಂದ ಮ್ಯಾಡ್ರಿಡಿಗೆ ಬಂದ. ಆ್ಯಂಡ್ ಹೋಮ್ ಹಿ ರೋಟ್ ಲೋರಾ ಮೆನಿ ಲೆಟರ್ಸ್. ಲೋರಾಗೆ ಭಾಳಷ್ಟು ಲೆಟರ್ಗಳನ್ನು ಬರೆದ. ಸಮ್ ಆಫ್ ದಮ್ ಇನ್ ವರ್ಸ್, ಕವನಗಳ ರೂಪದಲ್ಲೇ ಬರೆದ. ಬಟ್ ಅನ್ಡೌಟೆಡ್ಲಿ ದೇರ್ ವೇರ್ ಇಂಟ್ರಪ್ಷನ್ ಬೈ ಹರ್ ಪೇರೆಂಟ್ಸ್ ಫಾರ್ ಸಿ ನೆವರ್ ಆನ್ಸರ್ಡ್ ಟು ಆಲ್. ಅವಳ ಪೋಷಕರ ವಿರೋಧದಿಂದಾಗಿ ಅವಳು ಯಾವುದೇ ಲೆಟರ್ಗಳನ್ನು ಅವನಿಗೆ ಬರೀಲಿಲ್ಲ ನನ್ನ ಕಜಿನ್ಗೆ. ಡಾನ್ ಗೊಂಜಾಲೊ ಹೇಳ್ತಾನೆ ನೋಡ್ರಿ. ಗೊಂಜಾಲೊ ದೆನ್ ಇನ್ ಡಿಸ್ಪೈರ್ ಬಿಲೀವಿಂಗ್ ಹಿಸ್ ಲವ್ ಲಾಸ್ಟ್ ಟು ಹಿಮ್ ಫಾರ್ ಎವರ್ ಜಾಯ್ನ್ಡ್ ದ ಆರ್ಮಿ. ತನ್ನ ಪ್ರೀತಿಯಿಂದ ನಾಶ ಆಗೋತ್ತು, ನನ್ನ ಪ್ರೀತಿಯನ್ನು ವಾಪಸ್ ಸಿಗೋದಿಲ್ಲ, ಯಾವತ್ತೂ ಸಿಗೋದಿಲ್ಲ ಅಂತ ಅಂದ್ಕೊಂಡು ಬೇಜಾರಿನಲ್ಲಿ ಏನು ಮಾಡ್ತಾನಪ್ಪ ಅಂದ್ರೆ ಆರ್ಮಿಗೆ ಜಾಯ್ನ್ ಆಗ್ತಾನೆ. ಆಫ್ರಿಕಾಕ್ಕೆ ಹೋಗ್ತಾನೆ. ಆ್ಯಂಡ್ ದೇರ್ ಇನ್ ಎ ಟ್ರೆಂಚ್ ಮೆಟ್ ಎ ಗ್ಲೋರಿಯಸ್ ಡೆತ್. ಒಂದು ಯುದ್ಧದಲ್ಲಿ
ಅವನು ಏನಪ್ಪ ಅಂತಂದ್ರೆ ವೀರಮರಣವನ್ನು ಅಪ್ತಾನ. ಗ್ರಾಸ್ಪಿಂಗ್ ದ ಫ್ಲಾಗ್, ಆ ಸ್ಪೇನ್ನ ಫ್ಲಾಗನ್ನು ಕೈಯಲ್ಲಿ ಹಿಡ್ಕೊಂಡು ವಿಸ್ಪರಿಂಗ್ ದ ನೇಮ್ ಆಫ್ ಈಸ್ ಬಿಲೋವ್ಡ್ ಲೌರಾ, ಸಾಯುವಾಗ ಕೂಡ ತನ್ನ ಪ್ರಿಯತಮೆಯ ಹೆಸರನ್ನು, ಲೌರಾಳ ಹೆಸರನ್ನು ಹೇಳ್ತಾ ಏನಪ್ಪ ಅಂದರೆ ಸಾಯ್ತಾನೆ ಅಂತ. ವಿದ್ಯಾರ್ಥಿಗಳೇ, ಒಂದನ್ನು ನಾನು ಸಸ್ಪೆನ್ಸನ್ನಲ್ಲಿ ಹೇಳಿ ಕೇಳ್ತಾ ಏನಪ್ಪ ಅಂದರೆ, ಡಾನ್ ಗೊಂಜಾಲೋ ಮತ್ತು ಡೋನಾ ಲೂರಾ ಹೇಳ್ತಕ್ಕಂಥ ಸ್ಟೋರಿ ಯಾರು ಹೇಳ್ತಾ ಇದ್ದಾರಪ್ಪ ಅಂದರೆ ಸ್ವತಃ ತಮ್ಮದೇ ಸ್ಟೋರಿ ಹೇಳ್ತಾರೆ. ತಮಗೊಬ್ರಿಗೊಬ್ರಿಗೂ ಗೊತ್ತಿಲ್ದಂಗೆ ಹೇಳ್ತಾ ಇದ್ದಾರೆ. ಒಂದು ವೇಳೆ ಗೊತ್ತಾದರೂ ಸಹಿತ ನಾನೇ ಲೌರಾ ಅಂತ ಇವಳ ಕಡೆ ಹೇಳೋಕ್ಕಾಗ್ತಾ ಇಲ್ಲ, ನಾನೇ ಗೊಂಜಾಲೋ ಅಂತ ಇವ್ರು ಹೇಳ್ತಾರಲ್ಲ, ಇವರೇ 20 ವರ್ಷದ ಹಿಂದ್ಗಡೆ ಇರ್ತಕ್ಕಂಥ ಪ್ರೀತಿಯನ್ನು ಮಾಡಿರ್ತಕ್ಕಂಥ ಜನ. ವಾಟ್ ಆ್ಯನ್ ಅಟ್ರೋಸಿಯಸ್ ಲೈ ಅಂತ ನೋಡ್ರಿ ಡಾನ್ ಲೂರಾ. ಎಂಥ ಸುಳ್ಳು ಹೇಳತ್ತೀವಿ ಮಾರಾಯ, ಎಂಥ ಕೃತ್ಯವನ್ನು ಮಾಡ್ತಾ ಇದೀಯ ನೀನು ಅಂತ. I could not have killed myself more gloriously. I could not. ನೀನು ಸುಳ್ಳು ಹೇಳ್ತಾ ಇದ್ದೀನಿ ಅಂತ ಅನ್ಕೊಂಡೇಳಿ, ಐ ಕುಡ್ ನಾಟ್ ಹ್ಯಾವ್ ಕಿಲ್ಡ್ ಮೈಸೆಲ್ಫ್ ಮೋರ್ ಇದಕ್ಕಿಂತನೂ ದೊಡ್ಡ ಗ್ಲೋರಿಯಸ್ ಡೆತ್ತನ್ನು ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇರಲಿಲ್ಲ. ಯು ಮಸ್ಟ್ ಹ್ಯಾವ್ ಬೀನ್ ಪ್ರೊಸ್ಟ್ರೇಟೆಡ್ ಬೈ ದಿ ಕೆಲಾಮಿಟಿ. ಯಸ್ ಇಂಡೀಡ್ ಸೆನೋರಾ, ಆಸ್ ಇಫ್ he were my brother, I presume, though on the contrary, and that Laura in a short time was chasing butterflies in garden indifferently. ಡಾನ್ ಗೊಂಜಾಲೋ ಏನಪ್ಪ ಅಂತಂದ್ರೆ ತನ್ನ ಇಂಟ್ರೊಡಕ್ಷನ್ ಹೇಳಿದ್ದಾನೆ. ಇವಾಗ ಈಗ ಡಾನಾ ಲೋರಾಳ ಬಗ್ಗೆ ಏನಪ್ಪ ಅಂದ್ರೆ ಮುಂದಿನ ಸ್ಟೋರಿ ಏನಾಯಿತು ಅಂತ ಅನ್ನೋದು, ಇಬ್ಬರನ್ನೇ ಆಗಿರ್ತಕ್ಕಂಥ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನು ಅಂತ ಅನ್ನೋದ್ರ ಬಗ್ಗೆ ನಾವು ಮುಂದಿನ ಪಾಠದಲ್ಲಿ ಕೇಳೋಣ ಅಂತ ಹೇಳ್ತಾ ಇವತ್ತಿನ ಈ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್.